ಮಗುವನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂಥ ಪ್ರಕರಣ ಇಷ್ಟರಲ್ಲೇ ಹೊರಗೆ ಬರಬೇಕಾಯಿತು ಮಾಡಿದವರು ಯಾರು ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತಿಗೂ ಇಲ್ಲ ಪಾಪ ಹೋರಾಟ ನಮ್ಮಲ್ಲಿ ನಡೀತಾನೆ ಇದ್ದಾವ. ಇವತ್ತು ಕೋರ್ಟ್ನಲ್ಲೂ ಪಾಪ ನಮ್ಮ ಕುಸುಮಾವತಿಯವರು ಕೇಸ್ ಹಾಕ್ಕೊಂಡಿದ್ದಾರೆ, ಇದಾಗಲಿ ಅಂತೇಳಿ ಸುಪ್ರೀಂ ಕೋರ್ಟ್ನಲ್ಲ. ಹೈಕೋರ್ಟ್ನಲ್ಲಿ ಮತ್ತೆ ಮರು ತನಿಖೆ 74 ಅನಾಮಧೇಯ ಶವಗಳ ಬಗ್ಗೆ ಯಾವುದು ತನಿಖೆ ನಡೀಬೇಕು ಅನ್ನುವಂಥದ್ದನ್ನು, FIR ಆಗಬೇಕು ಅನ್ನುವಂಥದ್ದನ್ನು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರಲ್ಲ. ಆದರೂ ಇಲ್ಲಿವರೆಗೆ ನ್ಯಾಯ ಸಿಗ್ತಾ ಇಲ್ಲ. ಯಾಕೆ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ. ಮತ್ತು ಯಾರಿದ್ದಾರಪ್ಪ ಅಂತವ್ರು ಅನ್ನುವಂಥದ್ದು ಇವತ್ತು ಸುಪ್ರೀಂ ಕೋರ್ಟ್ ಅದಾಗ್ಯದ. ಸಾಕ್ಷಿಗಳನ್ನ ನಾಶ ಮಾಡಬೇಡ್ರಿ, ಯಾರು ಇದರಿಂದಿದ್ದಾರೆ ಅನ್ನುವಂಥದ್ದು. ಹಂಗೆ ಮುಂದೆ ಹೋಗ್ತಾ ಇದೆಯಲ್ಲಪ್ಪ, ಯಾಕೆ ಮಾಡ್ತಾ ಇಲ್ಲ? ಸರ್ಕಾರ ಅಂತ ಅಲ್ಲಿ ಇದ್ಕೊಂಡಿದ್ದಾರೆ. ಇಷ್ಟೊಳಗೆ ಕೊಡಬೇಕಾಗಿತ್ತು, ಸಬ್ಮಿಟ್ ಮಾಡಬೇಕಾಗಿತ್ತು, ಅದು ಸಮಸ್ಯೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅನ್ನುವಂಥ ಮಾತನ್ನು ಸರ್ಕಾರಕ್ಕೆ ಕೇಳುವ ಮೂಲಕ ಇದು ಮತ್ತೊಮ್ಮೆ ಡಿಸೈಡ್ ಮಾಡ್ತೀರಿ, ಏನು ಮಾಡ್ತೀರಿ ಅನ್ನೋದು ದಿಶೆಯಲ್ಲಿ ಇದು ಕೇಳ್ತಾ ಇದೆ. ಅದು ವಿಶೇಷವಾಗಿ ಕರ್ನಾಟಕ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಅವಿಷ್ಕಾ ಸಿಂಘ್ವಿ ಅವರಿಗೆ ನಿರ್ದೇಶ ನೀಡಿತದು. ಸುಪ್ರೀಂ ಕೋರ್ಟ್ ಇದ್ದಿಲ್ಲ, ನೀವು ಈ ರೀತಿ ಮಾಡಿರಿ ಅಂತೇಳಿ. ಈ ಪ್ರಕರಣವನ್ನು ಮತ್ತೊಮ್ಮೆ ಪರಿಶೀಲಿಸಲು ವಿಶೇಷ ತನಿಖಾ ದಳ ರಚಿಸಬಹುದೇ ಎಂಬ ಬಗ್ಗೆ ಪ್ರಮಾಣಪತ್ರ ಸಲ್ಲಿಸಬೇಕು ಎಂದು ನಾವು ಭಾವಿಸುತ್ತಿದ್ದೇವೆ. ಇತರ ಆರೋಪಿಗಳ ಪಾತ್ರಗಳನ್ನು ಪರಿಶೀಲಿಸುವ ಅವಕಾಶ ಇತ್ತು. ಈ ಬಗ್ಗೆ ಸರ್ಕಾರ ಸ್ಪಷ್ಟ ನಿಲುವನ್ನು ತಿಳಿಸಬೇಕು ಅಂತೇಳಿ ಪೀಠ ಇದ್ದಿದ್ರು. ಸರ್ಕಾರಕ್ಕೆ ಜಬರ್ದಸ್ತಾಗಿ ಹೇಳಿದ, ಏನು ಕೆಲಸ ಮಾಡಲಿಕ್ಕಿದ್ದಿದ್ರಿ, ಯಾಕಪ್ಪ ಹುಡುಕ್ತಾ ಇಲ್ಲ, ಎಷ್ಟೊಂದು ಅನ್ಯಾಯಗಳಾಗ್ತಾ ಇದ್ದಾವೆ ಅನ್ನುವಂಥ ಮಾತು. ಅದರಲ್ಲೂ ಸೌಜನ್ಯ ಕೇಸ್ ಮರು ತನಿಖೆ ಆಗಲೇಬೇಕಂತ ಹಲವು ದಿನಗಳಿಂದ ಬೇಡಿಕೆ ಅದು. ಆದಷ್ಟು